ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಒಂದು ಸೂಪರಾಗಿ ಸಖತ್ತಾಗಿರೋ ಮಿಕ್ಸ್ ವೆಜ್ ಗ್ರೇವಿ ರೆಸಿಪಿ ತೊಗೊಂಬಂದಿದ್ದೀನಿ. ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಒಂದು ಕಟ್ ಸಬ್ಬಕ್ಕಿ ಸೊಪ್ಪು ಮತ್ತು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು, ಚಪ್ರದ ಅವರೆಕಾಯಿ ಮತ್ತು ಆಲೂಗೆಡ್ಡೆ ಇಷ್ಟು ಬೇಕಾಗುತ್ತೆ ಗಾಯ್ಸ್. ಇದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ನೀರು ಸೋಸೋಕ್ಕೆ ಸೊಪ್ಪನ್ನೆಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಒಂದು 3ರಿಂದ 4 ಆಲೂಗೆಡ್ಡೆ ಬೇಕಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಅದಕ್ಕೆ ಮಸಾಲೆಗೆ ಏನೇನು ಬೇಕು ಅಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 7 ಹಸಿರು ಮೆಣಸಿನ್ಕಾಯಿ, ದೊಡ್ಡದಿದ್ದರೆ 1 ಈರುಳ್ಳಿ, ಚಿಕ್ಕದಿದ್ದರೆ 2 ಈರುಳ್ಳಿ, ಒಂದು 50 ಗ್ರಾಮ್ಸ್ ಅಷ್ಟು ಶುಂಠಿ ಬೆಳ್ಳುಳ್ಳಿ, 2 ಲವಂಗ ಮತ್ತು ಟೊಮ್ಯಾಟೊ, ತೆಂಗಿನಕಾಯಿ ಇಷ್ಟು ಬೇಕಾಗತ್ತೆ. ಇಷ್ಟನ್ನು ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಈ ಗ್ರೇವಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಗೈಸ್, ಒಂದ್ಸರಿ ಟ್ರೈ ಮಾಡಿ ನೀವು. ಟೊಮೆಟೊ ಬಂದು ಒಂದು 3 ತೊಗೊಂಡಿದ್ದೀನಿ ನಾನು, ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ಒಂದು ಅರ್ಧ ಹೋಳಷ್ಟು ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ಬೇಕಾಗತ್ತೆ. ಇದು ತೆಂಗಿನಕಾಯಲ್ಲಿರುತ್ತೆ ನೋಡಿ ಗೈಸ್, ಒಂದು ಚಿಕ್ಕದಾಗಿರುತ್ತೆ. ಚೈಲ್ಡ್ಹುಡ್ ಮೆಮೊರೀಸ್ ಅದು. ನಮ್ಮ ಹೇರ್ಸಿಗೆ ತುದಿಯಲ್ಲಿ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ನಮ್ಮ ಅಮ್ಮ ಮಾಡಿಸೋರು. ಸೊ ಅದು ನೆನಪಾಯಿತು, ಅದಕ್ಕೆ ತೋರಿಸ್ತಿದ್ದೆ ನಿಮಗೆ. ಸೊ ಇಷ್ಟನ್ನು ಹಾಕಿ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಬರೋಣ. ನೋಡಿ ಈ ಥರ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ಬೇಕಾಗತ್ತೆ. ಸೊ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಫಸ್ಟ್ ಆಫ್ ಆಲ್ ಒಂದು ಕುಕ್ಕರ್ನ ಇಟ್ಕೊಂಡು ಒಗ್ಗರಣೆಗೆ ಎಷ್ಟು ಬೇಕು ನೋಡಿ, ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಬೇಕಾಗಲ್ಲ ಗೈಸ್, ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಮತ್ತು 1 ಅಥವಾ ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ಸಾಕು. ಇದು ಫ್ರೈ ಆದಮೇಲೆ ಮಸಾಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ನೋಡಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮೀನ್ಸ್ ಅದರಲ್ಲಿ ಹಸಿ ವಾಸನೆ ಎಲ್ಲ, ಯಾಕಂದರೆ ನಾವು ಹಸಿದೇ ಎಲ್ಲ ಹಾಕಿದ್ದೀವಿ, ಏನು ಫ್ರೈ ಮಾಡಿಲ್ಲ ನಾವು. ಸೊ ಅದಕ್ಕೋಸ್ಕರ ಅದನ್ನು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಗೊತ್ತಾಗುತ್ತಲ್ಲ ಗೈಸ್, ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ. ಹಸಿ ವಾಸನೆ ಹೋದ್ಮೇಲೆ ಉಪ್ಪು ಎಷ್ಟು ಬೇಕಾಗುತ್ತೆ ನೋಡಿ, ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು, ಹಸಿ ವಾಸನೆ ಹೋಗೋವರೆಗೂ. ಯಾಕಂದರೆ ಆಮೇಲೆ ಸಾರು ಟೇಸ್ಟ್ ಬರೋದೇ ಇದರಲ್ಲೇ ಗೈಸ್, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಅಷ್ಟು ಸರಿ ರಿಪೀಟ್ ಮಾಡ್ತಾಯಿದ್ದೀನಿ ಅಂದ್ಕೊಂಬೇಡಿ. ನೆಕ್ಸ್ಟ್ ಅದು ಸ್ಮೆಲ್ಲೆಲ್ಲ ಹಸಿದೆಲ್ಲ ಓದಗಿ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆನ ಇದು ತೊಳೆದೇನು ಇಟ್ಕೊಂಡಿದ್ವಿ ನೀರು ಸೋರೋಕ್ಕೆ, ಸಬ್ಬಕ್ಕಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇದನ್ನು ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡು ನೆಕ್ಸ್ಟ್ ಆಲೂಗಡ್ಡೆ ಬಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಚಪ್ರದ ಅವರೆಕಾಯಿನೇ ಅನಿಸುತ್ತೆ ಗೈಸ್ ಅದು. ಚಪ್ರದ ಅವರೆಕಾಯಿ, ಅದರೊಳಗಡೆ ಸಣ್ಣ ಹುಳ ಇರುತ್ತೆ ಗೈಸ್. ಹುಷಾರಾಗಿ ಓಪನ್ ಮಾಡಿ ಆಮೇಲೆ ಕಟ್ ಮಾಡಬೇಕು. ಹಾಗೆ ಕಟ್ ಮಾಡಿ ಯಾವತ್ತೂ ಹಾಕ್ಕೊಳಕ್ಕೆ ಹೋಗಬೇಡಿ ಚಪ್ರದ ಅವರೆಕಾಯಿನ. ಮೇಲೆಯಿಂದ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಳಗಡೆ ಇಷ್ಟು ದೊಡ್ಡದಾಗಿ ಹುಳ ಇರುತ್ತೆ. ಅದಕ್ಕೋಸ್ಕರ ಓಪನ್ ಮಾಡಿ ನೋಡಿ ಆಮೇಲೆ 1/2 ಭಾಗ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದಕ್ಕೆ ಬೇಕಾದರೆ ನಾವು ಬೀನ್ಸ್ ಮತ್ತು ಕ್ಯಾರೆಟು ಆ್ಯಡ್ ಮಾಡ್ಕೊಬೋದು, ಆಪ್ಷನಲ್. ಅದು ಆಪ್ಷನಲ್ ಏನಿಲ್ಲ, ಹಾಕ್ಬೋದು, ಚೆನ್ನಾಗಿರುತ್ತೆ. ಬಟ್ ಇರಲಿಲ್ಲ ನಮ್ಮ ಮನೇಲಿ, ಅದಕ್ಕೋಸ್ಕರ ನಾನು ಇಷ್ಟೇ ಹಾಕಿದ್ದೀನಿ. ಅದು ಹಾಕಿ ಮಾಡಿದ್ರೆ ಸೂಪರಾಗಿರುತ್ತೆ ಗೈಸ್. ಇಷ್ಟು ಹಾಕ್ಕೊಂಡು ಇದು ಸಾರು ಥರ ಮಾಡಬಾರ್ದು, ಅದಕ್ಕೋಸ್ಕರ ಗಟ್ಟಿಯಾಗೇ ಇರಬೇಕು, ಸ್ವಲ್ಪ ಗ್ರೇವಿ ಥರ. ಅದಕ್ಕೆ ಮಸಾಲೆ ಏನು ರುಬ್ಕೊಂಡಿದ್ವಿ ನಾವು ಆ ಜಾರ್ ತೊಳೆದು ನೀರು ಮತ್ತು ಇನ್ನೊಂದು ಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಲ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಧನಿಯಾ ಪೌಡರ್ 1 ಸ್ಪೂನ್, 1/4 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಖಾರದ ಪುಡಿ. ನಾನು ಅಷ್ಟು ಸರಿ ಹಾಕಾಗ್ತಾಯಿದ್ದೀನಿ ಅಂದರೆ ಸ್ಪೂನ್ ಇಷ್ಟಿಷ್ಟೇ ಇದೆ ಗಾಯ್ಸ್. ಅದು ಮೈಸೂರಲ್ಲಿ ತಂದಿದ್ದೆ, ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು ನೋಡಿ. ತುಂಬ ಚಿಕ್ಕದಿದೆ ಅದು ಸ್ಪೂನ್, ಅದರಲ್ಲಿ ಅಳತೆನೇ ಗೊತ್ತಾಗ್ತಾ ಇಲ್ಲ, ಅದಕ್ಕೋಸ್ಕರ ಆ ಥರ ಆಗಿದೆ. ಬಟ್ ನಾರ್ಮಲ್ ಸ್ಪೂನಲ್ಲಿ ಅಂದರೆ 1 ಸ್ಪೂನಷ್ಟು, ಯಾಕೆ ಹಸಿಮೆಣ್ಸಿನ್ಕಾಯಿ ಅಷ್ಟು ಖಾರ ಇಲ್ಲ, ಅದಕ್ಕೋಸ್ಕರ ರೆಡ್ ಚಿಲ್ಲಿನ 1 ಸ್ಪೂನಷ್ಟು ಹಾಕ್ಕೊಂಡು ಈಗ ಸಾಲ್ಟ್ ಎಷ್ಟು ಬೇಕಾಗುತ್ತಾ ಏನು ಅಂತ ಚೆಕ್ ಮಾಡಿನೇ ಅಡುಗೆ ಮಾಡಬೇಕು ಗೈಸ್. ಅದನ್ನು ನನ್ನ ಸ್ಟೈಲು. ಒಂಚೂರು ಕಡಿಮೆ ಅನಿಸ್ತು, ಅದಕ್ಕೋಸ್ಕರ ಮತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡಿ 1 ವಿಷಿಲ್, ಜಾಸ್ತಿ ಇಲ್ಲ, 1 ವಿಷಿಲ್ ಕೊಟ್ಟರೆ ಸಾಕು. ಇಲ್ಲಾಂದರೆ ಎಲ್ಲ ಒಂದು ಸ್ಮ್ಯಾಶ್ ಆಗಿಬಿಡುತ್ತೆ. ಅದಕ್ಕೋಸ್ಕರ 1 ವಿಷಿಲ್ ಆದಮೇಲೆ ಏರ್ ಔಟ್ ಮಾಡಿಬಿಟ್ಟು ಓಪನ್ ಮಾಡಿದ್ರೆ ನೋಡಿ ಈ ಥರ ಬಂದಿರುತ್ತೆ. ಅದರಲ್ಲಿ ವೆಜಿಟೇಬಲ್ಸಲ್ಲೆಲ್ಲ ನೀರಿರುತ್ತಲ್ವ, ಅದೇ ಆಲ್ರೆಡಿ ಬಿಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಇದು ಬಂದುಬಿಟ್ಟು ಕಾಂಬಿನೇಷನ್ ಬಂದು ಘೀ ರೈಸ್ ಮತ್ತು ಚಪಾತಿಗೆ ದಿ ಬೆಸ್ಟ್ ಕಾಂಬಿನೇಷನ್. ನಾನು ಘೀ ರೈಸಿಗೆ ಮಾಡಿದ್ದೀನಿ ಇವತ್ತು. ತುಂಬಾ ಟೇಸ್ಟಿಯಾಗಿರುತ್ತೆ, ಮನೆಯೆಲ್ಲ ಘಮ ಅಂತ ಇರುತ್ತೆ ಗೈಸ್. ಇದು ಮಾಡಿಬಿಟ್ರೆ ಅಷ್ಟು ಸಖತ್ತಾಗಿರುತ್ತೆ. ಚಪಾತಿಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ.
ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸಖತ್ತಾಗಿರ್ತವೆ. ಒಂದು ಸರಿ ಆದರೂ ನೀವು ಟ್ರೈ ಮಾಡಿ ಗೈಸ್. ತುಂಬಾ ಈಸಿ, ತುಂಬ ಟೇಸ್ಟಿ, ಸಖತ್ತಾಗಿರುತ್ತೆ. ಇಷ್ಟೊತ್ತವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ವಿಚ್ ಇಸ್ ತನು ಎಂಟರ್ಟೈನ್ಮೆಂಟ್ ಚಾನಲ್. ಟೇಕ್ ಕೇರ್, ಬಾಯ್.